ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಹುಚ್ಚು ಹನುಮೇಗೌಡನಪಾಳ್ಯದ ಹಾಲಿನ ಡೈರಿ ಆವರಣದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇಲ್ಲಿನ ಜಿಕೆವಿಕೆಯ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಸಮಗ್ರ ಪೋಷಕಾಂಶ ನಿರ್ವಹಣೆ ಮತ್ತು ರಾಸಾಯನಿಕ ಗೊಬ್ಬರಗಳ ಲೆಕ್ಕಾಚಾರದ ಬಗ್ಗೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಸಮಗ್ರ ಪೋಷಕಾಂಶ ನಿರ್ವಹಣೆಯು ಉತ್ಪಾದನಾ ಅಗತ್ಯತೆಗಳನ್ನು ಸಾಧಿಸಲು ಮತ್ತು ಭವಿಷ್ಯದ ಪೀಳಿಗೆಗೆ ಪರಿಸರವನ್ನು ರಕ್ಷಿಸಲು ಸುಸ್ಥಿರ ಕೃಷಿ ವಿಧಾನವಾಗಿದೆ. ರಾಸಾಯನಿಕ ಗೊಬ್ಬರಗಳ ಮುಖ್ಯ ಅನಾನುಕೂಲವೆಂದರೆ ಸಾವಯವ ಗೊಬ್ಬರಗಳಿಗಿಂತ ಭಿನ್ನವಾಗಿರುವುದು. ಕೆಲವು ರಾಸಾಯನಿಕ ಗೊಬ್ಬರಗಳು ಸಲ್ಫ್ಯೂರಿಕ್ ಆಮ್ಲ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲದಂತಹ ಹೆಚ್ಚಿನ ಆಮ್ಲಾಂಶವನ್ನು ಹೊಂದಿರುವಂತಹ ಮೊದಲಾದ ಹಲವಾರು ವಿಚಾರಗಳ ಬಗೆಗೆ ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಡೈರಿ ಕಾರ್ಯದರ್ಶಿಯಾದ ಶ್ರೀ ಶಿವರಾಮ್ರವರು, ಪ್ರಗತಿಪರ ರೈತರಾದ ಕುಮಾರಸ್ವಾಮಿಯವರು ಮತ್ತು ಗ್ರಾಮದ ಹಿರಿಯರು, ರೈತ ಬಾಂಧವರು ಭಾಗಿಯಾಗಿದ್ದರು. ಹೆಚ್ಚಾಗಿ ನಾವು ರಾಸಾಯನಿಕ ಗೊಬ್ಬರ ಬಳಸ್ತೀವಲ್ಲ, ಅದರಿಂದ ಏನಾಗುತ್ತೆ ಅಂದರೆ ಈ ವರ್ಷ 5 ವರ್ಷವರೆಗೂ ಇಳುವರಿ ಚೆನ್ನಾಗಿ ಬಂದರೂ ಮುಂದಿನ ವರ್ಷಗಳಲ್ಲಿ ಮಣ್ಣಿನ ಫಲವತ್ತತೆಯು ಕಡಿಮೆ ಆಗುತ್ತಾ ಹೋಗುತ್ತದೆ. ಮತ್ತು ರಾಸಾಯನಿಕ ಗೊಬ್ಬರವನ್ನು ಖರೀದಿಸಬೇಕಂದ್ರೆ ನಮಗೆ ಹೆಚ್ಚು ಖರ್ಚಾಗುತ್ತೆ. ಆದ್ದರಿಂದ ನಾವೇನು ಮಾಡಬೇಕಂದ್ರೆ ಸಮಗ್ರ ಪೋಷಕಾಂಶ ನಿರ್ವಹಣೆಯ ಘಟಕಗಳನ್ನು ತಿಳಿದುಕೊಳ್ಳಬೇಕು. ಇವಾಗ ನೀವು ಹುಷಾರಿಲ್ದಾಗ ಡಾಕ್ಟರ್ ಹತ್ರ ಹೋಗ್ತೀರಾ. ಡಾಕ್ಟರ್ ಏನು ಕೊಡ್ತಾರೆ? ಚೆಕ್ ಮಾಡಿದ ಮೇಲೆಲ್ಲ ಮೆಡಿಸಿನ್ಸ್ ಕೊಡ್ತಾರೆ, ಟ್ಯಾಬ್ಲೆಟ್, ಸಪ್ಲಿಮೆಂಟ್ಸ್. ಇದು ಹೇಗಂದರೆ ರಾಸಾಯನಿಕ ಗೊಬ್ಬರವಿದ್ದಂತೆ. ಅಂದರೆ ಅವಾಗ ಮಾತ್ರ ಇದು ಅಂದರೆ ನಾವು ಎಲ್ಲಿವರೆಗೂ ಟ್ಯಾಬ್ಲೆಟ್ಸ್ ತಗೊಳ್ತೀವೋ ಅಲ್ಲಿವರೆಗೂ ಹುಷಾರಾಗ್ತೀವಿ. ಆಮೇಲೆ ಏನು ಮಾಡಬೇಕು ಅಂದರೆ ಅವ್ರು ಏನು ಹೇಳ್ತಾರೆ, ಇವಾಗಲೂ ಒಳ್ಳೆಯ ಆಹಾರ ತಿನ್ನಬೇಕು, ಹಣ್ಣು ತರಕಾರಿ ತಗೊಳ್ಬೇಕು ಅಂತ ಹೇಳ್ತಾರೆ. ಇದು ಹೇಗೆ ಅಂದರೆ ಸಾವಯವ ಗೊಬ್ಬರ ಇದ್ದಂತೆ. ಹಾಲು ಮೊಸರು ಕುಡಿ ಅಂತ ಹೇಳ್ತಾರೆ. ಇದು ಹೇಗೆ ಅಂದರೆ ಜೈವಿಕ ಗೊಬ್ಬರವಿದ್ದಂತೆ. ಮತ್ತು ಲೈಫ್ ಸ್ಟೈಲ್ ಚೇಂಜ್ ಮಾಡಂತಾರೆ. ಹೇಗಂದರೆ ಬೆಳಗ್ಗೆ ಬೇಗ ಎದ್ದು ಎಕ್ಸಸೈಸ್, ಯೋಗ ಮಾಡಂತಾರೆ. ಅದೇ ರೀತಿ ನಾವು ನಮ್ಮ ಹೊಲದಲ್ಲಿ ಏನು ಮಾಡಬೇಕಂದ್ರೆ ಅಂತರ ಬೆಳೆ, ಮಿಶ್ರ ಬೆಳೆ ಮತ್ತು ಬೆಳೆ ಪರಿವರ್ತನೆ ಮಾಡಬೇಕು. ಬೆಳೆ ಪರಿವರ್ತನೆ ಹೇಗಂದರೆ ಈ ಸೀಸನಲ್ಲಿ ನೀವು ರಾಗಿ ಹಾಕಿದರೆ ಮುಂದಿನ ಸೀಸನಲ್ಲಿ ಅಥವಾ ನೆಕ್ಸ್ಟ್ ಸೀಸನಲ್ಲಿ ಏನು ಹಾಕಬೇಕು ಅಂದರೆ ದ್ವಿದಳ ಧಾನ್ಯಗಳಾದ ತೊಗರಿ, ಹುರುಳಿ ಈ ರೀತಿ ಹಾಕಬೇಕು. ಅದನ್ನು ನಾವು ಇವಾಗ ಮತ್ತು ಘಟಕಗಳನ್ನು ತಿಳಿದುಕೊಳ್ಳೋಣ. ಅಂದರೆ ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಅಂದರೆ ನೀವೇನು ಬಳಸ್ತಿರಲ್ಲ, ಯೂರಿಯಾ, DAP, ಪೊಟ್ಯಾಶ್ ಜೊತೆಗೆ ಸಾವಯವ ಗೊಬ್ಬರಗಳಾದ ಆಗಲೇ ಹೇಳಿದಂಗೆ ತಿಪ್ಪೆ ಗೊಬ್ಬರ, ಎರೆಹುಳು ಗೊಬ್ಬರ, ಹಸಿರು ಗೊಬ್ಬರ, ಹಸಿರೆಲೆ ಗೊಬ್ಬರ ಮತ್ತು ಜೈವಿಕ ಗೊಬ್ಬರಗಳನ್ನು ಬಳಸಬೇಕು. ಮತ್ತು ಏನು ಮಾಡಬೇಕು ಅಂದರೆ ದ್ರವ ರೂಪದ ಗೊಬ್ಬರಗಳಿರ್ತಾವಲ್ಲ, ಏನಂದರೆ ಬೀಜಾಮೃತ, ಜೀವಾಮೃತ, ಅಮೃತ ಪಾಣಿ ಇದನ್ನ ಬೆಳೆಸಬೇಕು. ಇವೆಲ್ಲ ಹೆಂಗೆ ಮಾಡಬೇಕಂತ ಆಲ್ರೆಡಿ ನಾವು ಮೊದಲೇ ಹೇಳಿದ್ದೀವಿ. ಸ್ಥಳೀಯವಾಗಿ ಸಿಗುವಂಥ ಗಂಜಲ, ಸಗಣಿ ಮತ್ತು ಬೆಳೆಯ ಅವಶೇಷಗಳನ್ನು ಬಳಸುವುದರ ಮೂಲಕ ಸುಲಭವಾಗಿ ತಯಾರಿಸಬಹುದು. ಮತ್ತು ಹೊದಿಕೆ ಬೆಳೆಗಳಾದ ಸೀಬೆ ಮತ್ತು ಹುರುಳಿಕಾಳುಗಳನ್ನು ಹಾಕುವುದರ ಮೂಲಕ ಮಣ್ಣಿನ ಫಲವತ್ತತೆ ಅಲ್ಲದೆ ಮಣ್ಣಿನ ರಚನೆಯು ಕೂಡ ಸುಧಾರಿಸಬಹುದು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂದರೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಎಲ್ಲ ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಎರೆಗೊಬ್ಬರ ಆಗ್ಬೋದು, ರಾಸಾಯನಿಕ ಗೊಬ್ಬರ ಆಗ್ಬೋದು, ಎಲ್ಲನೂ ನಾವು ಬಳಸೋದ್ರಿಂದ ಅಧಿಕ ಇಳುವರಿ ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ಬೋದು. ಮಣ್ಣಿನ ಫಲವತ್ತತೆ ಹೆಚ್ಚಿಸ್ಬೋದು ಅಂದರೆ ನಿಮ್ಗೆ ಗೊತ್ತು, ಇವಾಗ ನೀವು ರಸಗೊಬ್ಬರ ಜಾಸ್ತಿನ ಹಾಕ್ತಾ ಇರ್ತೀರಿ. ಆಗ್ತಾ ಆದಂಗೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ. ಅಂತಂದರೆ ಮಣ್ಣಲ್ಲಿರುವಂಥ ಜೀವಿಗಳೆಲ್ಲ ಸತ್ತೋಗುತ್ತೆ. ಅಂದರೆ ಎರೆಹುಳುಗಳು ನಿಮ್ಗೆ ಗೊತ್ತಿರೋಂಗೆ ಎರೆಹುಳುಗಳಿಗೆ ಮಣ್ಣಲ್ಲಿ ತುಂಬ ಇಳುವರಿ ಜಾಸ್ತಿ ಬರುತ್ತೆ ಅಂತ ನಿಮ್ಗೆ ಗೊತ್ತೈತೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಅಂತಂದರೆ ಮೊದಲೇ ಸಾವಯವ ಗೊಬ್ಬರ ಅಂತಂದರೆ ಕೊಟ್ಟಿಗೆ ಗೊಬ್ಬರ. ನಿಮ್ಗೆ ಗೊತ್ತ ಹಸು ಎಮ್ಮೆದನ್ನೆಲ್ಲ ಸಾಕ್ತಿರಲ್ಲ, ಆ ಗೊಬ್ಬರನ ನೀವು ಬೆಳೆ ಹಾಕೋಕ್ಕೆ ಮುಂಚೆನೇ ಮಣ್ಣಿಗೆ ಸೇರಿಸ್ಬೇಕು. ಒಂದು ತಿಂಗಳು ಒಂದಂಗೆ ಮಣ್ಣಿಗೆ ಸೇರಿಸಿ ಆಮೇಲೆ ಉಳುಮೆ ಮಾಡಿ ಆಮೇಲೆ ಬೆಳೆ ಬಿತ್ತಬೇಕು. ಬೆಳೆ ಬಿತ್ತಾದ್ಮೇಲೆ ಏನು ಮಾಡ್ತೀರಿ ನೀವು? ರಸಗೊಬ್ಬರಗಳು ಹಾಕ್ತೀರಿ. ರಸಗೊಬ್ಬರಗಳು ಏನು ಹಾಕ್ತೀರಿ ಅಂತಂದರೆ ಬರೀ ಒಂದನ್ನೇ ಹಾಕ್ಬಿಡ್ತೀರಿ. ಯೂರಿಯಾನೇ ಹಾಕ್ಬಿಡ್ತೀರಿ, ಇಲ್ಲ DAP ಹಾಕ್ಬಿಡ್ತೀರಿ, MOP ಹಾಕ್ಬಿಡ್ತೀರಿ. ಅದನ್ನು ನೀವು ಹಂಗೆ ಮಾಡಬಾರ್ದು. ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಅಂತ ಇರುತ್ತೆ. ಅಂದರೆ ಮಿಶ್ರ ರಸಗೊಬ್ಬರ ಅಂತ ಅದರಲ್ಲಿ ಯೂರಿಯಾ, DAP, MOP 3 ಪ್ರಮಾಣದಲ್ಲಿ ಪ್ರಧಾನ ಪೋಷಕಾಂಶಗಳಂತ ಇರುತ್ತದೆ. ಅದನ್ನು 3 ಪೂರೈಸಬೇಕು. ನೀವು 3 ಪೂರೈಸಬೇಕಂತಂದರೆ ನೀವು ಎಲ್ಲ ಗೊಬ್ಬರಗಳನ್ನು ಸಮ ಪ್ರಮಾಣವಾಗಿ ಹಾಕಬೇಕು. ಅಂತಂದರೆ ಇವಾಗ ನೀವು ಅಡಿಕೆ, ತೆಂಗು ಎಲ್ಲ ಬೆಳಿತೀರಿ. ಅಡಿಕೆ ಮತ್ತು ತೆಂಗುಗಳಲ್ಲಿ ಕಾಯಿಗಳೆಲ್ಲ ಉದುರುತ್ತದೆ ಅಂತ ನೀವು ಹೇಳ್ತೀರಿ.
ಸಮಸ್ಯೆ ಐತೆ ಅಂತ ನೀವು ಹೇಳಿದ್ರಿ. ಯಾವಾಗಲೂ ಒಂದ್ಸಲಿ ನಾವು ಪ್ರೋಗ್ರಾಮ್ ಮಾಡುವಾಗ ಅಡಿಕೆಯಲ್ಲಿ ಕಾಯಿಗಳು ತೆಂಗಲ್ಲಿ ಸಣ್ಣ ಸಣ್ಣ ಚಿಕ್ಕದಾಗಿದ್ದಾಗಲೇ ಉದುರ್ತವೆ ಅಂತ. ಮೊದಲನೇದು ಏನಪ್ಪ ಅದಕ್ಕೆ ಸಮಸ್ಯೆ ಏನಪ್ಪ ಅಂದರೆ, ಮೊದಲನೇದು ಪರಾಗಸ್ಪರ್ಶ ಚೆನ್ನಾಗಿ ಆಗದೇ ಇರೋವಂಥದ್ದು. ಅಂತಂದರೆ ಜೇನುಹುಳುಗಳು ಎಲ್ಲ ಬೇಕು ಅದಕ್ಕೆ ಪರಾಗಸ್ಪರ್ಶ ಆಗಿ ಹೂ ಕಾಯಿ ಕಟ್ಟಕ್ಕೆ. ಎರಡನೇದು ಬಂದು ನೀವು ಪೋಷಕಾಂಶಗಳ ನಿರ್ವಹಣೆ ಚೆನ್ನಾಗಿ ಮಾಡದೇ ಇರುವಂಥದ್ದು. ಅಂತಂದರೆ ಬೋರ್ಯಾಕ್ಸು, ಜಿಂಕ್ ಸಲ್ಫೇಟ್ ಅಂತ ಬರುತ್ತೆ, ಮತ್ತು ಈ ಥರದ ಗೊಬ್ಬರಗಳನ್ನು ಇವೆಲ್ಲನೂ ಪೂರೈಸಬೇಕು. ಯಾವ ರೀತಿ ಪೂರೈಸಬೇಕಪ್ಪ ಅಂತಂದರೆ, ಇವು ಪ್ರಮಾಣ ಕಡಿಮೆ ಇರುತ್ತೆ, ಬಟ್ ಇದ್ರದ್ದು ಕಾರ್ಯನಿರ್ವಹಣೆ ಮಾತ್ರ ತುಂಬ ಜಾಸ್ತಿ ಇರುತ್ತೆ. ಇವು ಹಾಕಿಲ್ಲ ಅಂತಂದರೆ ಕಾಳು ಕಟ್ಟೋಂಥದ್ದು ಎಲ್ಲ ಚೆನ್ನಾಗಿ ಆಗಲ್ಲ. ಅದಕ್ಕೋಸ್ಕರ ನೀವು ಬೋರ್ಯಾಕ್ಸು, ಸತು ಸಲ್ಫೇಟ್ ಅಂಥದ್ದೆಲ್ಲನೂ ಬೆಳೆಗಳಿಗೆ ವರ್ಷಕ್ಕೆ ಹಾಕಬೇಕು. ಇದಾದ್ಮೇಲೆ ಏನು ಮಾಡ್ಬೇಕಂತಂದರೆ, ಹಸಿರು ಗೊಬ್ಬರಗಳಂತ ಹೇಳಿದ್ರು ನಮ್ಮ ಫ್ರೆಂಡ್. ಇವಾಗ ಹಸಿರು ಗೊಬ್ಬರಗಳಂತಂದರೆ, ಈಗ ನಿಮ್ಮ ಕೊಟ್ಟಿಗೆ ಗೊಬ್ಬರ ಸಿಗೋದಿಲ್ಲ ಅನ್ಕೊಳ್ತೀನಿ. ಎಲ್ಲರೂ ಹಸು ಎಮ್ಮೆ ಸಾಕೋದಿಲ್ಲ, ಒಂದೇ ಥರ ಮಾಡಲ್ಲ. ಕೊಟ್ಟಿಗೆ ಗೊಬ್ಬರಗಳು ಕಡಿಮೆ ಇರ್ಬೋದು ಅಂತಂದರೆ ನೀವು ಸಿಗಲ್ಲ ನಿಮ್ಮ ಬೆಳೆ ಮಾಡುವಾಗ. ಅವಾಗ ಏನು ಮಾಡ್ಕೊಳ್ಬೇಕಂತಂದರೆ, ಈಗ ನೀವು ಯಾವ್ದಾರ ಒಂದು ಬೆಳೆ ಬೆಳಿತಿದ್ದೀರಿ, ಇಲ್ಲಾಂದರೆ ಒಂದು ತಿಂಗಳು ಬೆಳೆ ತಗೊಳ್ಬೇಕು. ಈಗ ರಾಗಿನೇ ಬೆಳಿತೀರಿ ಅಂತ ಅನ್ಕೊಳ್ಳಿ, ಒಂದು ತಿಂಗಳು. ಇಲ್ಲ ಅಂತಂದರೆ ತೆಂಗು ಅಡಿಕೆ ಎಲ್ಲ ಬೆಳಿತೀರಿ, ನೀವು ಮಧ್ಯದಲ್ಲೆಲ್ಲ ಖಾಲಿ ಇರುತ್ತೆ ನಿಮ್ಮ ಜಮೀನಲ್ಲಿ. ಯಾವಾಗ ಏನು ಮಾಡ್ಬೇಕಂತಂದರೆ, ಚಂಬೆ ಅಪ್ಸೆಂಟು ಅಂತೆಲ್ಲ ನಿಮ್ಗೆ ಗೊತ್ತು, ಬಿತ್ತನೆ ಬೀಜ ಸಿಗ್ತದೆ ಅಂತ ಅನ್ಕೊಳ್ತೀನಿ. ಚಂಬೆ ಅಪ್ಸೆಂಟು ಗೊಬ್ಬರದ ಬೆಳೆ ಅಂತ ಹೇಳ್ತಾರೆ ನೋಡಿ, ಅದನ್ನು ಬೆಳಿಬೇಕು. ಅಂದರೆ ಅದಕ್ಕೇನು ನೀರು, ರಸಗೊಬ್ಬರ ಏನು ಜಾಸ್ತಿ ಬೇಕಾಗಿರೋದಿಲ್ಲ. ಅದನ್ನು ಬೆಳೆದಾಗ ಏನಾಗುತ್ತೆ, ಅದು ಬೆಳೆದು ಹೂವಾಡೋ ಸಮಯದಲ್ಲಿ, ಅಂದರೆ ಹೂವಾಡ್ತಿರ್ತದಲ್ಲ ಅಂಥ ಸಮಯದಲ್ಲಿ ನೀವು ಉಳುಮೆ ಮಾಡಿಬಿಡ್ಬೇಕು ಭೂಮಿಗೆ. ಆಗ ಉಳುಮೆ ಮಾಡಿದಾಗ ಅದೇ ಗೊಬ್ಬರ ಚೆನ್ನಾಗಿ ಒಳ್ಳೆ ಗೊಬ್ಬರ ಆಗುತ್ತೆ. ಅದರಿಂದ ಇಳುವರಿ ಮತ್ತು ಕಾಯಿ ಕಟ್ಟೋದಂಥದ್ದೆಲ್ಲ ಚೆನ್ನಾಗಾಗುತ್ತೆ. ಇದು ಬಂದು ಹಸಿರು ಗೊಬ್ಬರ, ಹಸಿರೆಲೆ ಗೊಬ್ಬರ ಅಂತಂದರೆ, ಇವಾಗ ರೋಡ್ ಸೈಡ್ಗಳಲ್ಲೆಲ್ಲ ಬೆಳೆದಿರುತ್ತೆ ಚಿಕ್ಕದ ಗಿಡ ಎಲ್ಲ ಅಂತ. ಈಗ ಸಸಿ ಮಡಿ ಮಾಡೋಕ್ಕೆಲ್ಲ ಗಿಡಗಳು, ಹೊಂಗೆ, ಇಪ್ಪೆ ಅಂಥರದಲ್ಲಿ ರೆಂಬೆ ಕಟ್ ಮಾಡ್ಕೊಂಬಂದೆಲ್ಲ ತುಳಿದು ಸಸಿ ಮಡಿ ಮಾಡ್ತಾರೆ, ಭತ್ತ ರಾಗಿಗೆಲ್ಲ ಆ ಥರ ಇರುತ್ತೆ. ಅದು ಅಂಥ ಬೆಳೆಗಳು ಯೂಸ್ ಮಾಡ್ಬೋದು. ಹಸಿರು ಗೊಬ್ಬರಗಳಾದರೆ ಚಂಬೆ ಅಪ್ಸೆಂಟು ಆ ಥರದ್ದು ಯೂಸ್ ಮಾಡ್ಬೋದು. ಇದು ಜೈವಿಕ ಗೊಬ್ಬರಗಳು ಅಂತಂದರೆ ಸೂಕ್ಷ್ಮ ಜೀವಿಗಳಿರ್ತವೆ, ಜೈವಿಕ ಗೊಬ್ಬರಗಳು